ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಭಾನುವಾರದ ಒಂದು ವಿಡಿಯೋ. ಸೊ ನಿನ್ನೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಬೆಂಗಳೂರು ಸುತ್ತಮುತ್ತ ತುಂಬ ಮಳೆ ಬಂದಿದೆ. ಸೊ ಚಿಲ್ಲಾಗಿರುತ್ತೆ ಅಂದ್ಬಿಟ್ಟು ನಾನು ಬಿಂದ್ಯಾ ಮೂರ್ತಿಯವರು ಮೇಲೆ ಹೋಗಿದ್ವಿ. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಅವಳು ಇನ್ನೂ ಸ್ವಲ್ಪ ಮೇಲ್ಗಡೆ ಅಂದರೆ ಟೆರೇಸಲ್ಲಿ ಅಪಾರ್ಟ್ಮೆಂಟ್ ಮೇಲ್ಗಡೆ ಕೆಲಸ ನಡೀತಾ ಇದೆ. ಇವಾಗ ಮಳೆ ಇದ್ದೋದಿದೆ, ಕೆಲಸ ನಿಲ್ಲಿಸಿದ್ದಾರೆ. ಸೊ ಇವಾಗ ಮಳೆಗಾಲ ಅಲ್ವಾ, ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ ಸಖತ್ತಾಗಿತ್ತು. ಅವಳಿಗೆ ಇಷ್ಟ ಬಂದು ಡ್ಯಾನ್ಸ್ ಆಡ್ತಾಯಿದ್ಲು. ಸೊ ಆಮೇಲೆ ಇನ್ನೇನು ಸೂರ್ಯ ಮುಳುಗೋ ಹೊತ್ತು ನಾವು ನೋಡ್ತಾ ಇದ್ವಿ. ಇಷ್ಟು ದಿವಸ ಆಯಿತು ನಾವು ಅಪಾರ್ಟ್ಮೆಂಟಿಗೆ ಬಂದು, ಸುಮಾರು 1 ವರ್ಷ ಮೇಲಾಯಿತು. ಸಂಜೆ ಹೊತ್ತು ಮೇಲೆ ಹೋಗ್ತಾ ಇರಲಿಲ್ಲ, ಕೆಲಸ ನಡೀತಾ ಇರುತ್ತೆ, ಆಮೇಲೆ ಧೂಳು ಅದು ಇದು ಇರುತ್ತೆ ಅಂತ. ಇವತ್ತು ಹೋಗಿದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಂದರೆ ಅಲ್ಲಿಂದ ಸೂರ್ಯ ನೋಡೋಕ್ಕೆ ಆಕಾಶ ಸುತ್ತ ಒಂದು ಫುಲ್ಲು ಬ್ಲೂ ಕಲರು ಯೆಲ್ಲೋ ಕಲರ್ ಥರ ಕಾಣ್ತಾಯಿತ್ತು. ಏನೋ ಒಂಥರ ಆಕಾಶದಲ್ಲಿ ಏನೋ ಒಂದು ಅದ್ಭುತ ನಡೀತಾ ಇದೆ ಅಂತ ಒಂದು ಫೀಲ್ ಆಯಿತು. ಸಖತ್ತಾಗಿತ್ತು. ನಾವು ಸನ್ಸೆಟ್ ನೋಡೋಕ್ಕೆ, ಸೂರ್ಯ ಮುಳುಗುವ ಒಂದು ದೃಶ್ಯ ನೋಡೋಕ್ಕೆ ಎಲ್ಲೆಲ್ಲೋ ಬೇರೆ ಕಡೆ ಕೆರೆಗಳ ಹತ್ರ ಅಥವಾ ದೂರ ದೂರ ಒಂದು ಪ್ರವಾಸೋದ್ಯಮ ಟೂರಿಸ್ಟಲ್ಲೆಲ್ಲ ಹೋಗಿ ನೋಡಿರ್ತೀವಿ. ಲಾಸ್ಟ್ ಟೈಮ್ ನಾನು ಕನ್ಯಾಕುಮಾರಿಲೂ ಇದೇ ಒಂದು ಅನುಭವ ಆಗಿತ್ತು. ಸೊ ನಮ್ಮ ಬೆಂಗಳೂರಿನಲ್ಲಿ ಇಂಥ ವಾತಾವರಣ ನೋಡಿ ನಂಗೆ ತುಂಬ ಖುಷಿಯಾಯಿತು. ವೆದರ್ ಹೆಂಗಿದೆ ಅಂದರೆ ತುಂಬ ಚಿಲ್ಲಾಗಿತ್ತು. ನೆನ್ನೆ ಅಂತೂ ಸಖತ್ತಾಗಿತ್ತು ವೆದರ್ ಮಾತ್ರ ಬೆಂಗಳೂರಲ್ಲಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಥರ ವೆದರು ನಾವಿಲ್ಲಿ ನೋಡ್ಬೋದು. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ, ಯಾಕಂದರೆ ನಾನು ಬೆಂಗಳೂರವಳು. ಅದಕ್ಕೋಸ್ಕರ ನನ್ನ ಊರು ಬೆಂಗಳೂರು. ಅದಕ್ಕೆ ನನಗೆ ತುಂಬ ಖುಷಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನನ್ನ ಬೆಂಗಳೂರಲ್ಲಿ ಹುಟ್ಟಿರೋದಕ್ಕೆ ನಮ್ಮ ಪುಣ್ಯ ಅನ್ಬೋದು. ಏಕೆಂದರೆ ಬೆಂಗಳೂರಲ್ಲಿ ಎಲ್ಲ ಥರ ಜನನೂ ಇರ್ತಾರೆ. ಸೊ ಬೆಂಗಳೂರು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ, ಎಲ್ಲರನ್ನೂ ಬರಮಾಡ್ಕೊಳ್ಳುತ್ತೆ ಮತ್ತು ಕೈ ತುಂಬಾ ಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ಆಮೇಲೆ ಚಿಲ್ಲೆಲ್ಲ ಆಯ್ತಲ್ಲ, ತಣ್ಣಗಿತ್ತು. ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ತು. ಆಮೇಲೆ ಮೂರ್ತಿಯವರು ಆಮ್ಲೆಟ್ ಹಾಕ್ಕೊಡ್ತೀನಿ ಬನ್ನಿ ಅಂದರು. ಸೊ ಸಂಡೇ ಇವತ್ತು ಅವ್ರ ಕೈಲಿ ಆಮ್ಲೆಟ್ ಹಾಕ್ಸ್ಕೊಂಡು ತಿಂದ್ವಿ. ಅವರು ನೋಡಿ, ನಾನು ಬಟ್ಲಲ್ಲಿ ಮಾಡೋದು. ಸೊ ಅವರು ಲೋಟದಲ್ಲಿ ಹಾಕ್ತಾರೆ. ಈರುಳ್ಳಿ, ಅದಕ್ಕೆ ಟೊಮೊಟೊ 2 ಹಾಕ್ತಾರೆ, ಡಬಲ್ ಆಮ್ಲೆಟು. ಆಮೇಲೆ ಉಪ್ಪಿನ ಪುಡಿ, ಪೆಪ್ಪರ್ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾರಷ್ಟೇ ಅವ್ರು ಹಾಕೋದು. ಅದ್ರ ಕೊತ್ತಂಬರಿ ಸೊಪ್ಪು ಅದು ಆಪ್ಷನ್, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಅಷ್ಟು ನೋಡಿ, ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು. ನಾನು ಆರಾಮಾಗಿ ಟಿ.ವಿ ನೋಡ್ತಾ ಕೂತಿದ್ದೆ. ತುಂಬ ಸಕ್ಕತ್ತಾಗಿತ್ತು. ಟೊಮೊಟೊ ಹಾಕಿಲ್ಲ, ಯಾಕಂದರೆ ನಾನು ಬೇಡ ಅಂದೆ. ನನಗೆ ಟೊಮೆಟೊ ಇಷ್ಟ ಆಗಲ್ಲ ಆಮ್ಲೆಟಲ್ಲಿ. ಸೊ ಅವ್ರು ಹಾಕ್ಕೊತಾರೆ. ನೋಡಿ, ಇದು ಡಬಲ್ ಆಮ್ಲೆಟ್ ಅಂತೆ, ಸಖತ್ತಾಗಿರುತ್ತೆ. ಮತ್ತು ಅದ್ರ ಮಧ್ಯೆ ಚೀಸ್ ಇಕ್ತಾರೆ, ಅಂದರೆ ಚೀಸು ಅದು ಚಿಕ್ಕದೇ. ನಾನು ಮಾಡಿದ್ರೆ ಒಂದು ಪುಟಾಣಿ ಕಾಯಿನ್ ಥರ ಇರುತ್ತಲ್ಲ, ಚಿಕ್ಕ ಪುಟಾಣಿ ಥರ, ಆ ಥರ ಆಮ್ಲೆಟ್ ಮಾಡಿ ಅದರಲ್ಲಿ ಚೀಸ್ ಇಕ್ಕಿದೆ. ಇವರು ದೊಡ್ಡದಾಗಿ ಹಾಕಿ ಚೀಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಅದ್ಭುತವಾಗಿದೆ, ಸಖತ್ತಾಗಿತ್ತು. ಮೂರ್ತಿಯವರು ಸಂಡೇ ರಜಾ ಇರೋದಕ್ಕೂ ಮಳೆ ಬಂದಿರೋದಕ್ಕೂ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಮಗೆ ಒಂದು ಆಮ್ಲೆಟು ಸೂಪರಾಗಿತ್ತು ಟೇಸ್ಟು. ನೋಡಿ, ಅವ್ರು ಏನೇನು ಹಾಕಿರೋದು ಅಂತ ಹೇಳ್ತೀನಿ. ಈರುಳ್ಳಿ, ಪೆಪ್ಪರ್ ಪುಡಿ ಮತ್ತು ಉಪ್ಪಿನ ಪುಡಿ ಅಷ್ಟೇ, ಇನ್ನೇನು ಹಾಕ್ಸಿಲ್ಲ ನಾನು. ಅಷ್ಟೇ ನನಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಕ್ಸ್ತೀವಿ. ಇದು ನೋಡಿ, ನಾವು ಯಾವಾಗನ ಇವಾಗ ಫ್ರೂಟ್ಸು, ಕಲ್ಲಂಗಡಿ ಹಣ್ಣು ಎಲ್ಲ ತಿನ್ನೋವಾಗ ಈ ಥರ ಪೆಪ್ಪರ್ ಪುಡಿ ಮತ್ತು ಸಾಲ್ಟ್ ಪುಡಿ ಇದರಲ್ಲೇ ಇಟ್ಕೊತೀವಿ. ನೋಡಿ, ಈ ಥರ ಚೀಸ್ನ ಮಧ್ಯದಲ್ಲಿ ಇಕ್ತಾರೆ. ಇದು ಅಮೂಲ್ ಚೀಸು. ಸೊ ನಾನು ಅದು ಚೀಸ್ ಎಷ್ಟಾಯಿತೋ ಅಷ್ಟಕ್ಕೇ ಆಮ್ಲೆಟ್ ಹಾಕ್ತಿದ್ದೆ. ಇವರು ಡಬಲ್ ಆಮ್ಲೆಟ್ ಅಂತ ಪ್ಯಾನ್ ಫುಲ್ಲು ಹಾಕಿದ್ದಾರೆ. ಸೊ ಅದೆಷ್ಟು ತವ ಇದೆಯೋ ಅಷ್ಟು ಆಗುತ್ತದು. ಸೊ ಒಂಥರ ಮಂದಕ್ಕೆ ಚೆನ್ನಾಗಿರುತ್ತೆ ಡಬಲ್ ಆಮ್ಲೆಟ್ ಇದು. ಸೊ ನೋಡಿ, ಅಮೂಲ್ ಚೀಸು ಇದಂತೂ ಸೂಪರಾಗಿರುತ್ತೆ. ಮತ್ತು ಪ್ರೋಟೀನ್ ಇದು ಚೆನ್ನಾಗಿರುತ್ತಂತೆ. ಮಕ್ಳಿಗೂ ಕೊಟ್ಟರು ಹೆಲ್ತ್ಗೂ ಒಳ್ಳೆಯದಿದು. ಸೊ ಮಕ್ಳಿಗೂ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬಿಂದ್ಯಾ ಕೂಡ ನೆನೆ ಟೇಸ್ಟ್ ಮಾಡಿದ್ಲು, ಸಖತ್ತಾಗಿತ್ತು. ರೋಲ್ ಥರ ಇದನ್ನು ಸುತ್ತಬಿಟ್ಟು ಅವಳಿಗೆ ಕೊಟ್ಟಿತ್ತು, ಸಖತ್ತಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರನ್ನ ಹೊಸ್ದಾಗಿ ನೋಡ್ತಾ
ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ನೋಡಿ, ಈ ಥರ ಮಧ್ಯದಲ್ಲಿ 2 ಭಾಗ ಮಾಡ್ತಾರೆ. ಸೊ ಚೀಸು 2 ಭಾಗದಲ್ಲೂ ಇರುತ್ತೆ. ಬೇಕಾದ್ರೆ ನೀವು ಅಮೂಲ್ದು ದಪ್ಪದು ಬರುತ್ತಲ್ಲ ಗಡ್ಡೆ ಥರ, ಆ ಥರ ಚೀಸ್ ತೊಗೊಂಡು ತುರಿದ್ಬಿಟ್ಟು ಬೇಕಾದ್ರೂ ಹಾಕ್ಬೋದು. ಇದು ನೋಡಿ ಸಖತ್ತಾಗಿದೆ, ಟೇಸ್ಟ್ ಮಾತ್ರ ಚಿಲ್.